Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಿನ್ನೆ ಜಗಜ್ಜಾಹಿರಾತಾಗಿದೆ. ಏನು ಇದರಿಂದ ಪಿತೂರಿ ಮಾಡುವಂತ ವ್ಯಕ್ತಿಗಳು ಯಾರು, ಯಾಕೆ ಮಾಡಿದ್ರು, ಯಾವುದಕ್ಕೋಸ್ಕರ ಮಾಡಿದ್ರು ಅಂತಕ್ಕಂಥದ್ದು. ಆದ್ರೆ ನಮ್ಮ ಪಕ್ಷ ನಾವು ಯಾವತ್ತೂ ಸಹ ಹೀನ ಕೃತ್ಯ ಮಾಡಿದವರ ಪರವಾಗಿ ನಾವು ನಿಂತ್ಕೊಳ್ಳಲಿಲ್ಲ. ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು, ಕುಮಾರಸ್ವಾಮಿ ಅವರು ಯಾವುದೇ ತನಿಖೆಗೂ ಸಹ ಅಡ್ಡಿ ಮಾಡಲಿಲ್ಲ. ಆದ್ರೆ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳ ಮಾನವಣ್ಣವರ ಕುಟುಂಬಕ್ಕೆ ಬೀದಿಗೆ ತಂದಂತ ಪುಣ್ಯಾತ್ಮರು ಯಾರು ಅಂತಕ್ಕಂಥದ್ದು ಇವತ್ತು ನಿನ್ನೆ ಸನ್ಮಾನ್ಯ ದೇವೇಗೌಡರು ಅವರ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥವನ್ನು ನೋಡಿದ್ರಿ. ನಾನು ಸರ್ಕಾರಕ್ಕೆ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಹೆಸರು ಕೆಡಿಸಲಿಕ್ಕೆ, ಈ ದೇಶದ ಪ್ರಧಾನಿ ಮೋದಿ ಅವರ ಹೆಸರು ಕೆಡಿಸಲಿಕ್ಕೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೆಡಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಇಂಥ ಶಿಖಂಡಿ ರಾಜಕಾರಣಿಗಳ ಮುಂದೆ ಬಿಟ್ಕೊಂಡು ಈ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತೀನಿ, ಈ ಪಕ್ಷದಿಂದ ಬೆಳೆದಂತ ನೀವು ಮನಸ್ಸು ಹೆಂಗ್ ಬಂತು? ನೀವು ಗೊತ್ತಿತ್ತು ಇದು ನೀವೆಲ್ಲ ಮಾಡ್ಬೇಕಂತ. ನಿಮಗೆ ಸುರ್ಜೇವಾಲ ಗೊತ್ತಿತ್ತು. ಸುರ್ಜೇವಾಲ ಟಿಕ್ ಟಿಕ್ ಆಗ್ತಾ ಇದ್ರಲ್ಲ, ಈ ಫೋಟೋ ಹಾಕಿ, ಈ ಮುಖ ಹಾಕಿ ಅಂತ. ಅವಾಗ ನೀವು ಅಲ್ಲಿ ಇರ್ಲಿಲ್ಲ. ಇವತ್ತೊಂದು ಟೀಮ್ ಮಾಡಿದಿರಿ. ಅದೇನು SIT ಅಂದ್ರೆ ಏನಂತ ಅರ್ಕೊಂಡಿರಲಿಲ್ಲ. ಒಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಇನ್ನೊಂದು ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮ್, ಇನ್ನೊಂದು ಶಿವರಾಮೇಗೌಡ ಇನ್ವೆಸ್ಟಿಗೇಷನ್ ಟೀಮ್. ಅದು 3 ಜನ IPS ಆಫೀಸರ್ಗಳು. ಅವ್ರಿಗೇನು ಅವ್ರು ಹೇಳ್ದಂಗೆ ಹೇಳಿಕೆಗಳು ಕೊಡಬೇಕು. ಅವ್ರು ಹೇಳ್ದಂಗೆ ಹೇಳಿಕೆಗಳು ಕೊಡಬೇಕು. ಎಂತದ್ದು ರೇವಣ್ಣರ ಯಾವುದೇ ಕಾರಣದಿಂದ ರೇವಣ್ಣರ ಬಂಧನ ಮಾಡಿರ್ತಕ್ಕಂಥದ್ದು. ಇವತ್ತು ಹೇಳ್ತಾರೆ ಶಿವಕುಮಾರ್ ಅವರು, ಕಷ್ಟಪಟ್ಟು ಯಾರು ಕೊಂಡ್ಕೊಂಡಿದ್ದೀರಪ್ಪ, ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದ. ನಿಮ್ಗೆ ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಒಂದು ಪಕ್ಷವನ್ನು ಹಾಳು ಮಾಡಲಿಕ್ಕೆ, ಆ ಕುಟುಂಬದ ಗೌರವವನ್ನು ಕಳೀಲಿಕ್ಕೆ ನೀವು ಸಿದ್ಧಾಂತವನ್ನ ಮಾಡ್ತಾ ಇದ್ದೀರಲ್ಲ, ಈಗ ದೇವರು ಒಳ್ಳೇದು ಮಾಡ್ತಾನ? ನೀವು ಹೇಳ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಗ್ಯಾರಂಟಿಗಳಲ್ಲಿ ಬಂದು ಯಾವುದೇ ಗ್ಯಾರಂಟಿನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಜನಗಳ ಮೈಂಡ್ ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯ ಸುಳ್ಳು ಸಿಡಿಗಳನ್ನ, ಇದರ ಪೆಂಡಲ್ಗಳನ್ನ ಎಲ್ಲೆಲ್ಲಿ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತಕ್ಕಂಥದ್ದು ಎಲ್ಲವೂ ಗೊತ್ತಿರ್ತಕ್ಕಂಥದ್ದು. ದಯಮಾಡಿ ಇವತ್ತು ನಮ್ಗೆ SIT ಬಗ್ಗೆ ನಂಬಿಕೆ ಇಲ್ಲ. SIT ಬಗ್ಗೆ ನಂಬಿಕೆ ಇಲ್ಲ. ಹಲವಾರು ಸಾಕ್ಷಿಗಳು, ಪುರಾಣಗಳು ಇವತ್ತು ಆ ವಕೀಲತೆ ಇದ್ದಾವೆ. ಅದನ್ನ CBI ಕೊಡಿಸಬೇಕು. ಇವತ್ತು ಈ ರಾಷ್ಟ್ರದ ಘನತೆಯನ್ನ, ಈ ನಮ್ಮ ಕರ್ನಾಟಕದ ಘನತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಈ ಸರ್ಕಾರವನ್ನು ಮೊದಲು ವಿಸರ್ಜನೆ ಮಾಡಿ ನೀವು ಮಾಡಬೇಕಾಗ್ತದೆ. 4ನೇ ತಾರೀಕು ಒಂದು ಸೀಟು ನೀವು ಗೆಲ್ಲೋದಿಲ್ಲ, ಅವತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಈ ಕೆಟ್ಟ ಸರ್ಕಾರವನ್ನು ತೆಗಿಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲ ಮನೆ ಹೆಣ್ಮಕ್ಳ ಮನವನ್ನ ಹಾರಾಜಾಗ್ತಕ್ಕಂಥದ್ದು. ಇವತ್ತು ಅವ್ರ ಮನೆ ಹೆಣ್ಮಕ್ಳೇ ಏನೋ ತಪ್ಪು ಮಾಡಿದ್ರೆ ಈ ತರ ತೋರಿಸ್ತಿದ್ರ? ಊರವರು ಯಾವ್ದು ಇರುವಂಗಲ್ಲ ಸಿಡಿಗಳು, ಇದನ್ನ ತೋರಿಸ್ಬೇಕಾಗ್ತದೆ. ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ, ಇವತ್ತು ನಿಮಗೆ ಸಿದ್ದರಾಮಯ್ಯರೇ ಕಿಂಚಿತ್ತಾದ ಕನಿಕರ ಈ ಪಕ್ಷದ ಬಗ್ಗೆ, ಬೆಳೆದವರೆಲ್ಲ ಪಕ್ಷದ ಬಗ್ಗೆ ನಿಮ್ಗೆ ಅಭಿಮಾನ ಇದ್ರೆ ಮೊದಲು ನಿಮ್ಮ ಸರ್ಕಾರ ವಿಸರ್ಜನೆ ಮಾಡಿ, ಮೊದಲು CBIಗೆ ತನಿಖೆಯನ್ನು ಕೊಡಿ, ಮೊದಲು ಈ ಕೆಟ್ಟ ವ್ಯಕ್ತಿಗಳು ರಾಜೀನಾಮೆ ಪಡೀರಿ. ಈ ರಾಜೀನಾಮೆ ಪಡೆಯಿಲ್ಲ ಅಂದ್ರೆ ಇವತ್ತೇನೋ ಪೊಲೀಸರ ಬಿಟ್ಟು ಒಂದು ವಿಧಿ ತಗೊಂಡೋಗಿರ್ಬೋದು. ನಾವು ಹಳ್ಳಿಗಳು ಶುರು ಮಾಡ್ತೀವಿ. ಈ ಅಂದನಹಳ್ಳಿಯನ್ನು ಸರಿಲ್ಲ, ನಾವು ಹಳ್ಳಿಗಳು ಮಾಡ್ತೇವೆ. ನಾಳೆಯಿಂದ ತಾಲೂಕು ಶುರು ಹೋಗ್ತೇವೆ, ಅದಾದ್ಮೇಲೆ ಹೋಬಳಿ ವಯಸ್ಸು ಮಾಡ್ತೇವೆ, ಅದಾದ್ಮೇಲೆ ಹಳ್ಳಿ ಪಂಚಾಯತ್ ವಯಸ್ಸು ಮಾಡ್ತೀವಿ. ಎಷ್ಟೊಂದಾಗಿ ಇಟ್ಕೊಂಡು ಹೋಗ್ತೀರಾ? ಪೊಲೀಸರು ಇಟ್ಕೊಂಡು ಆಟ ಆಡಿಸ್ತೀರಿ ಅಂದ್ರೆ ಪೊಲೀಸರಿಗೆ ಅವನಪ್ಪ ಅವನ ಪುಣ್ಯಾತನಿಗೆ ಪ್ರಮೋಷನ್ ಕೊಡ್ತಾರೇನ? ಡಿ.ಕೆ. ಶಿವಕುಮಾರ್ಗೆ ಯಾರೋ ಆಕ್ರೋಶ ತೋರಿಸಿದ್ರೆ ನಿಮಗೆ ಪ್ರಮೋಷನ್ ಕೊಡ್ತಾರೆ, ಕಿತ್ಕೊಂಡು ಹೋದ್ರೆ ಮಾನ ಮರ್ಯಾದೆ ಬೇಡ ನಿಮ್ಗೆಲ್ಲ. ಏನ್ ತಿಳ್ಕೊಂಡು ಸರ್ಕಾರಿ ಅಧಿಕಾರಿಗಳು ಆಯ್ತು ಏಜೆಂಟ್ಗಳು, ಅವ್ರಿಗೆ ನೀವು ಮಾನ ಮರ್ಯಾದೆ ಇರಬೇಕು. ಶಾಂತಿಯುತವಾಗಿ ಇರ್ತಾ ಇದ್ದಂತ ಪ್ರತಿಭಟನೆ ಹಾಳು ಮಾಡುವಂತಾರೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ದಯಮಾಡಿ ನಾಳೆಯಿಂದ ನಿಮ್ಮ ತಾಲೂಕು ವಯಸ್ಸಲ್ಲಿ ಹತ್ತು ಪ್ರವೃತ್ತಿ ಮಟ್ಟದಲ್ಲಿ 5,000 10,000 ಜನ ಸೇರಿಸಿ ಜನಗಳು ಬರ್ಲಿಕ್ಕೆ ನಮ್ಮ ಪಕ್ಷ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಪ್ರತಿಭಟನೆಯಿಂದ ನಾಳೆಗೆ ಜೋರ ಮಾಡೋಣ. ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗ್ತದೆ
ಅಲ್ಲಿವರೆಗೂ ವಿಷಯನ ಬೇಡ ಅಂತಕ್ಕಂಥದ್ದು. ಜೊತೆಗೆ ನಮ್ಮ ಹೆಣ್ಮಕ್ಳು ಎಷ್ಟು ಕುಟುಂಬದ ಮನೆ ಹಾಳು ಮಾಡ್ತಾ ಇದ್ದೀರಿ, ಅವ್ರ ಮುಖಗಳನ್ನ ತೋರಿಸಿ ಎಷ್ಟು ಕುಟುಂಬ ಹಾಳು ಮಾಡ್ತಾ ಇದ್ದೀರಿ. ತನಿಖೆ ನಡೆದಿದೆ, ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಒಂದು 4 ರೂಮ್ ನಲ್ಲಿ ನಡೆದಂತ ವಿಷಯವನ್ನ ಇವತ್ತು ಪಬ್ಲಿಕ್ ಆಗಿ ತಗೊಂಡು ಮಾಡಿದಿರಲ್ಲ, ಇದು ಸರಿನಾ? ನಿಮಗೆ ಯೋಗ್ಯತೆ ಕಾಣ ತಪ್ಪ ಯಾರು ಮಾಡಿದ್ದಾರೆ? ಈಗೆಲ್ಲ ಮಾಡಿರ್ತಕ್ಕಂಥ ಇನ್ನೂ ಘೋರ ಅಪರಾಧ ಬಂದ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಶಿವರಾಮೇಗೌಡರು, ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದೆ, ಸಿಬಿಐ ಕೊಡಬೇಕು, ಈ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು ತತ್ಕ್ಷಣದಿಂದ. ಡಿ ಕೆ ಶಿವಕುಮಾರ್ ಅವರ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರ ರಾಜೀನಾಮೆ ಪಡಿಬೇಕು. ಅಲ್ಲಿವರೆಗೆ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಹೆಚ್ಚಿಸ್ತಾ ಇದ್ದೇನೆ. ಜೈ ಜೆಡಿಎಸ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.